ನಿಮ್ಮ ಮನೆ ವಿಸಿಟ್ ಮಾಡಿದ ಯಾವುದೇ ಗೆಸ್ಟ್ನ ಕೇಳಿದಾಗ ಅದೇ ಸಂಸ್ಕಾರದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಮಕ್ಕಳದು. ಅವ್ರು ಎಂಥದ್ದೇ ಬ್ಯುಸಿ ಇರಲಿ, ಎಲ್ಲೇ ಆಕ್ಯುಪೈಡ್ ಇರಲಿ, ದೇ ಶುಡ್ ಕಮ್, ಗ್ರೀಟ್ ಆ್ಯಂಡ್ ಗೋ ಬ್ಯಾಕ್. ಯಾ, ದಟ್ಸ್ ಒನ್ ಥಿಂಗ್. ಯಾರೇ ಬಂದಿದ್ರು ಇಬ್ಬರು ಬಂದುಬಿಟ್ಟು ಹೆಲೋ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾರು ನಿಂಗೆ ಗುರ್ತ ಪರಿಚಯ ಇಲ್ದಿದ್ರು ಮನೆಗೆ ಬಂದವ್ರನ್ನ ನೀವು ಗ್ರೀಟ್ ಮಾಡಲೇಬೇಕು. ದಟ್ಸ್ ಇದು ಮನೆಯಲ್ಲಿ ಸ್ಟ್ರಿಕ್ಟ್ ನಮ್ಮದೊಂದು ಇದು. ಸೊ ಫ್ರಮ್ ದ ಚಿಕ್ಕದಿಂದ ನಾವು ಅದನ್ನು ಹೇಳ್ಕೊಟ್ಟಿರ್ತೀವಿ. ಮನೆಗೊಬ್ಬರು ಬಂದಿದ್ದಾರಂದರೆ ಅವ್ರು ನಮ್ಮ ಗೆಸ್ಟು, ಅವರನ್ನು ನೀಟಾಗಿ ಮಾತಾಡಿಸ್ಬಿಟ್ಟೆ ಹೋಗಬೇಕು ನೀವು ಅಂತ. ಅದಿಬ್ಬರು ಮಾಡ್ತಾರೆ. ಇಬ್ಬರಲ್ಲಿ ನಿಮ್ಮ ಯಾವ ಯಾವ ಕ್ವಾಲಿಟೀಸ್ ಇದೆ? ಚಾರಿತ್ರ್ಯ ಈಸ್ ಮೋರ್ ಲೈಕ್ ಹರ್ ಡ್ಯಾಡ್. ಸಿನಿಮಾ 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 ಸಿನಿಮಾ. ಅವಳು ಸ್ಟೇಟಸ್ಸು ನೋಡಿದ್ರೆ ನೀವು ಸಿನಿಮಾ ಇಸ್ ಲೈಫ್ ಅಂತ ಹಾಕೊಂಡಿದ್ದಾಳೆ ನೋಡಿ. ಶೀಸ್ ಮೋರ್ ಲೈಕ್ ಅನ್ ಆ್ಯಕ್ಟ್ರೆಸ್. ಅವಳಿಗೊಂಥರ ಆರ್ಟು, ಅದು ಇದು ಎಮೋಷನ್ಸ್, ಆ್ಯಕ್ಟಿಂಗ್ ಅಂದರೆ ಭಾರಿ ಇಷ್ಟ. ಓ ಹೌದಾ? ಆದಷ್ಟು ಬೇಗ ನೋಡ್ಬೋದಾ? ಬಂದೇ ಬರ್ತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳ. ಯು ಕಾಂಟ್ ಸ್ಟಾಪ್ ದೆಮ್. ಯು ಡೋಂಟ್ ಲೈಕ್ ಇಟ್? It's not that I don't like it, it's her choice. Our passion, she can do whatever she wants. But ನಂಗೆ ಸ್ಟಡೀಸ್ ಇಸ್ ಇಂಪಾರ್ಟೆಂಟ್. ಶಿ ಹ್ಯಾಸ್ ಟು ಸ್ಟಡಿ ಅಂತ. ಯಾವ ಸೊ ಸಬ್ಜೆಕ್ಟ್? ಆ ವಿಷಯದಲ್ಲಿ ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ ಓದೋದ್ರಲ್ಲಿ. ನಾನು ಕೇಳ್ಪಟ್ಟಿದ್ದೀನಿ ಯು ಆರ್ ಅ ವೆರಿ ಸ್ಟ್ರಿಕ್ಟ್ ಮದರ್ ಅಂತ. ನಾಟ್ ರಿಯಲಿ, ಐ ಆಮ್ ನಾಟ್ ಅ ವೆರಿ ಸ್ಟ್ರಿಕ್ಟ್ ಮದರ್. ಸ್ಟಡೀಸ್ ವಿಷಯದಲ್ಲಿ ಆ್ಯಂಡ್ ಸ್ವಲ್ಪ ಈ ಕ್ಲೀನಿಂಗ್ ವಿಷಯದಲ್ಲೆಲ್ಲ. ಯಾವ ಸಬ್ಜೆಕ್ಟಲ್ಲಿ ಚಾರಿತ್ರ್ಯ ಇಸ್ ವೆರಿ ಗುಡ್? ಚಾರಿತ್ರ್ಯ ಇಸ್ ನಾವು ಗೋಯಿಂಗ್ ಟು ಪರ್ಸ್ಯೂ ಹರ್ ಲಾ. ಓದ್ತಾಳೆ ಅವನು ಇನ್ನು ಮುಂದೆ. ಸೊ ಅದಕ್ಕೆ ಬೇಕಾದ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಶಿ ಚೋಸ್ ಲಾ. ಶಿ ವಿಲ್ ಬಿ ಚೂಸಿಂಗ್ ಲಾ ನೆಕ್ಸ್ಟ್ ಇಯರ್. ಸೊ ಅದರಿಂದ ಶಿ ವಾಸ್ ಡೂಯಿಂಗ್ ಹರ್ IGCSE ಸಿಲೆಬಸ್ ಇಷ್ಟು ವರ್ಷ. ಓಕೆ. ಸೊ ನಿಮಗೆ ಚಾರಿತ್ರ್ಯ ಲಾಯರ್ ಆದರೆ ಖುಷಿ ಆಗುತ್ತಾ, ಹೆರೋಯಿನ್ ಆದರೆ ಖುಷಿ ಆಗುತ್ತಾ? ಎರಡೂ. ಈವನ್ ಐ ವಾಂಟ್ ಟು ಸಿ ಹರ್. ಐ ಮೀನ್ ಅವಳು ಎಷ್ಟು ಪ್ಯಾಷನೆಟ್ ಆಗಿದ್ದಾಳೆ ಆ್ಯಕ್ಟಿಂಗ್ ಬಗ್ಗೆ ಅಂದರೆ, ಟ್ರಸ್ಟ್ ಮೀ, ಶಿ ಇಸ್ ವೆರಿ ಗುಡ್. ಅವಳ ಮುಂದೆ ನಾನು ಹೇಳಲ್ಲ ಇದನ್ನು. ಐ ಹೋಪ್ ಶಿ ಡಸಂಟ್ ವಾಚ್ ದಿಸ್. ಶಿ ಇಸ್ ವೆರಿ ಗುಡ್. ವಾವ್. ನಾನು ಐ ಆಮ್ ನಾಟ್ ಬೀಯಿಂಗ್ ಬಯಾಸ್ಡ್ ಆಸ್ ಅ ಮದರ್, ಬಟ್ ಶಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಲವ್ಲಿ. ಡಾನ್ಸ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ವೆರಿ ಗುಡ್. ಹಂಗೆ ನೋಡೋಕೆ ಹೋದರೆ ಹೈಯರ್ ಸಿನಿಮಾ ಮಾಡಿ ನನಗೆ ಇವ್ರನ್ನ ರೇಗಿಸ್ತಾ ಇರ್ತೀನಿ. 4 ಸಿನಿಮಾ ರಿಲೀಸ್ಗಿದೆ ನನ್ನ ಮಗಂದು ಅಂತ. ಹಿ ಈಸ್ ಆ್ಯಕ್ಟಿಂಗ್ ಇನ್ 4 ಫಿಲ್ಮ್ಸ್. ಈ ವರ್ಷನೇ 2-3 ರಿಲೀಸ್ ಆಗುತ್ತೆ ಅವನು. ಲವ್ಲಿ. ಅಂದರೆ ವಿಹಾನ್ ಈಸ್ ಆಲ್ಸೋ ಈಕ್ವಲಿ ಇಂಟ್ರೆಸ್ಟೆಡ್ ಇನ್ ಸಿನಿಮಾಸ್. ಅವನು ಐ ಥಿಂಕ್ ಈಸ್ ಟು ಯಂಗ್ ಟು ಡಿಸೈಡ್. 10-11 ಅಲ್ಲಿ, ಲೈಕ್ 10, ಈಸ್ ಜಸ್ಟ್ 10 now to decide he's interested. ಅಪ್ಪಂದು ಫೈಟ್ ಗೀಟ್ ಎಲ್ಲ ಮಾಡ್ತಾರಲ್ಲ, ಸೊ ನಾನು ಮಾಡಬೇಕು ಅಂತ ಅವನ ಪ್ರಕಾರ. ಈಗ ನೋಡಿ ಬೇಲ್ಪುರಿ ಮಾಡಕ್ಕೆ ಹೋಗಿದ್ದು ಯಾಕಂದರೆ ಮಮ್ಮ ಬಿಸ್ನೆಸ್ ಮಾಡ್ತಾರಲ್ಲ, ನಾನು ಮಾಡಬೇಕು ಅಂತ. ಇಷ್ಟೇ, ಅದೇನು ಬೇಕಾರಾಗಿರಲಿ ಅಂತ. ದುಡ್ಡು ತರಬೇಕು ಮನೆಗೆ ಅಂತ ಅವನ ಪ್ರಕಾರ. ಬಂದೆಲ್ಲ ಲೆಕ್ಕ ಕೊಡ್ತಾನೆ, ಮಮ್ಮಿ ಇಷ್ಟಿಷ್ಟು ಬಂತು ಅಂತ.